ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ನಾನು ನಿನ್ನೆ ಗುರುವಾರದಿಂದ ರಾಯರ್ ಬಳಿ 9 ದಿನಗಳ ಮುಡಿಪು ಸೇವೆನ ಶುರು ಮಾಡಿದ್ದೀನಿ. ಈ ಮುಡಿಪು ಸೇವೆಯಲ್ಲಿ ಇದು 2ನೇ ದಿನದ ಪೂಜೆ, ಅಂದರೆ ಇವತ್ತು ಶುಕ್ರವಾರ ಆಗಿರೋದ್ರಿಂದ 2ನೇ ದಿನದ ಪೂಜೆನ ನಾನು ಮಾಡ್ತಾ ಇದ್ದೀನಿ. ಬೆಳಿಗ್ಗೆ ಬೇಗ ಎದ್ದು ತಲೆಗೆ ಸ್ನಾನ ಮುಗಿಸಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಇಲ್ಲಿ ನಾನು ಪೂಜೆನ ಶುರು ಮಾಡಿದ್ದೀನಿ. ನಾವು ನೆನ್ನೆ ಹಾಕಿರೋವಂಥ ಹೂಗಳನ್ನ ತೆಗೆದು ಇವತ್ತು ಹೊಸ ಹೂವನ್ನ ಹಾಕಿ ನಾವು ರಾಯರಿಗೆ ಪೂಜೆ ಅನ್ನೋದನ್ನ ಮಾಡಬೇಕಾಗುತ್ತೆ. ಕೆಲವೊಬ್ಬರು ದಿನಾನೂ ಸಹ ರಾಯರ ಫೋಟೋನ ಕ್ಲೀನ್ ಮಾಡಿಕೊಂಡು ಮತ್ತೆ ಗಂಧೆ ಎಲ್ಲ ಇಟ್ಟು ಪೂಜೆ ಮಾಡ್ತಾರೆ, ಆದರೆ ನಾನು ಆ ರೀತಿ ಮಾಡಲ್ಲ. ಗುರುವಾರ, ಏಕಾದಶಿ, ದ್ವಾದಶಿ ಅಥವಾ ನಾನು ಮನೇಲಿ ಯಾವ ವಾರಗಳನ್ನ ಮಾಡ್ತೀನಿ ಆ ವಾರ ಮಾತ್ರ ನಾನು ಫೋಟೋ ಎಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ನಾನು ಪೂಜೆ ಅನ್ನೋದನ್ನ ಮಾಡ್ತೀನಿ. ಆಮೇಲೆ ದೇವ್ರ ಫೋಟೋ ಮುಂದೆ ಇಟ್ಟಿರೋವಂಥ ದೀಪಗಳು ಅಷ್ಟೇ ನಾನು ವಾರಕ್ಕೆ 2 ಸಲ ಅಥವಾ ಒಂದು 3 ಸಲ ತೊಳಿತೀನಿ ಅಷ್ಟೇ, ಡೈಲಿ ನಾನು ತೊಳೆಯಲ್ಲ. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ಕೆಲವೊಬ್ಬರು ದಿನ ಫೋಟೋ ಎಲ್ಲ ಕ್ಲೀನ್ ಮಾಡಿಕೊಂಡು ದಿನ ದೇವ್ರ ಮನೇಲಿರೋ ಪಾತ್ರೆಗಳನ್ನೆಲ್ಲ ತೊಳ್ಕೊಂಡು ಪೂಜೆನ ಮಾಡ್ತಾರೆ, ಆದರೆ ನಾನು ಆ ರೀತಿ ಮಾಡಲ್ಲ. ಇಲ್ಲಿ ನಾನು ದೀಪಗಳಿಗೆಲ್ಲ ಎಣ್ಣೆ ಹಾಕಿ ದೀಪ ಹಚ್ಚಾದ್ಮೇಲೆ ನೈವೇದ್ಯಕ್ಕೆ ನಾನು ಇವತ್ತು ಪುಳಿಯೋಗರೆ ಮಾಡ್ಕೊಂಡಿದ್ದೆ. ಪುಳಿಯೋಗರೆ ಮಾಡಿರಬೇಕಾದ್ರೆ ನಾನು ಬೆಳ್ಳುಳ್ಳಿನ ಹಾಕಿಲ್ಲ. ದೇವ್ರಿಗೆ ಅಂತ ನಾವು, ರಾಯರಿಗೆ ಅಂತಲ್ಲ, ಯಾವುದೇ ದೇವ್ರಿಗೆ ನಾವು ನೈವೇದ್ಯ ಮಾಡಿದ್ರೂ ಸಹ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಹಾಕಿರೋವಂಥ ಪದಾರ್ಥಗಳನ್ನ ನಾವು ದೇವ್ರ ನೈವೇದ್ಯಕ್ಕೆ ಇಡಬಾರ್ದು. ಅದರಿಂದ ನಾನು ಪುಳಿಯೋಗರೆಗೆ ಬೆಳ್ಳುಳ್ಳಿ ಹಾಕ್ತೆ ನಾನು ಇವತ್ತು ನೈವೇದ್ಯ ಮಾಡಿ ಇಟ್ಟು, ಹಾಗೆಯೇ ಒಂದು ಲೋಟದಲ್ಲಿ ಹಸಿ ಹಾಲನ್ನ ಇಟ್ಟಿದ್ದೀನಿ. ಯಾವಾಗಲೂ ಅಷ್ಟೇ ನೈವೇದ್ಯಕ್ಕೆ ನಾವು ರಾಯರಿಗೆ ನೈವೇದ್ಯ ಇಡ್ತೀವಿ ಅಂದಾಗ ನೈವೇದ್ಯದ ಮೇಲೆ ಸ್ವಲ್ಪ ತುಳಸಿನ ಹಾಕಬೇಕು. ತುಳಸಿ ಹಾಕಿದ್ರೆ ಮಾತ್ರ ರಾಯರು ನೈವೇದ್ಯನ ಸ್ವೀಕರಿಸೋದು. ಅದರಿಂದ ನಾನು 2 ದಳ ತುಳಸಿನೂ ಹಾಕಿ ನಾನು ಇಲ್ಲಿ ಪೂಜೆನ ಶುರು ಮಾಡ್ಕೊಂಡಿದ್ದೀನಿ. ಪೂಜೆ ಮಾಡಬೇಕಾದ್ರೆ ನಾವು ಏನು ಸಂಕಲ್ಪ ಮಾಡಿರ್ತೀವಿ ನೆನ್ನೆ, ಅದನ್ನು ಮನಸ್ಸಲ್ಲಿ ಇವತ್ತೂ ಸಂಕಲ್ಪ ಮಾಡಿಕೊಂಡು ರಾಯರ ಹತ್ರ ನಾವು ಏನು ಕೇಳಬೇಕು ಅಂದ್ಕೊಂಡಿದ್ದೀವಿ ಅದನ್ನು ಕೇಳಿ 108 ಸಾರಿ ಶ್ರೀ ಗುರು ರಾಘವೇಂದ್ರಾಯ ಸ್ವಾಮಿ ನಮಃ ಅಂತ ಹೇಳಿ ನಾವು ಪೂಜೆನ ಮಾಡಬೇಕಾಗುತ್ತೆ. ಪೂಜೆ ಎಲ್ಲ ತುಂಬ ಚೆನ್ನಾಗೇ ಆಯಿತು, ತುಂಬ ಸಮಾಧಾನವೂ ಆಯಿತು ಮನಸ್ಸಿಗೆ ಪೂಜೆ ಮಾಡಿ ರಾಯರಿಗೆ. ಯಾರೋ ಒಬ್ಬರು ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಹಾಕಿದ್ರು, ರಾಯರು ಕೊಟ್ಟಿರೋವಂಥ ಹೂ ಪ್ರಸಾದನ ನೀವು ಏನು ಮಾಡ್ತೀರಾ ಅಂತ. ಬೇರೆಯವರೆಲ್ಲ ಕೊಟ್ಟಿರೋವಂಥ ಹೂ ಪ್ರಸಾದನ ಏನು ಮಾಡ್ತಾರೆ ಗೊತ್ತಿಲ್ಲ, ಆದರೆ ನಾನು ಕೊಟ್ಟಿರೋವಂಥ ರಾಯರು ಹೂ ಪ್ರಸಾದನ ಏನು ಮಾಡ್ತೀನಿ ಅಂತ ನಾನು ನಿಮಗೆ ತಿಳಿಸ್ತೀನಿ. ರಾಯರು ಅಷ್ಟು ಸುಲಭವಾಗಿ ಯಾರಿಗೂ ಹೂ ಪ್ರಸಾದ ಅನ್ನೋದನ್ನ ಕೊಡಲ್ಲ. ನಾವು ಮಾಡಿರೋವಂಥ ಸೇವೆ ರಾಯರಿಗೆ ಇಷ್ಟ ಆದರೆ ಮಾತ್ರ ರಾಯರು ನಮಗೆ ಹೂ ಪ್ರಸಾದ ಅನ್ನೋದನ್ನ ಕೊಡೋದು. ಕೆಲವೊಬ್ಬರು ಸುಮಾರು ಸಲದಿಂದ ಹೂ ಪ್ರಸಾದ ಆಗಲಿ ಅಂತ ರಾಯರಿಗೆ ಪೂಜೆ ಮಾಡ್ತಾ ಇರ್ತಾರೆ, ಆದರೆ ನಾವೊಂದು ಏನು ತಿಳ್ಕೊಬೇಕು ಅಂತಂದರೆ ಹೂ ಪ್ರಸಾದಕ್ಕೋಸ್ಕರ ಮಾತ್ರ ನಾವು ರಾಯರನ್ನ ಪೂಜೆ ಮಾಡಬಾರ್ದು. ತಂದೆ ನೀನು ಏನು ಕೊಡ್ತೀಯ ಅದನ್ನು ಕೊಡು, ನಾನು ನಿನ್ನನ್ನು ನಂಬಿದ್ದೀನಿ ಅಂತ ಹೇಳಿ ನಾವು ರಾಯರಿಗೆ ಪೂಜೆ ಮಾಡಿದ್ರೆ ರಾಯರು ನಮಗೆ ಖಂಡಿತವಾಗ್ಲೂ ಒಳ್ಳೇದನ್ನ ಮಾಡೇ ಮಾಡ್ತಾರೆ. ರಾಯರು ಕೊಟ್ಟಿರೋವಂಥ ಹೂ ಪ್ರಸಾದನ ನಾವು ಎಲ್ಲಿ ಬೇಕಾದಲ್ಲಿ ಬಿಸಾಕೋದಾಗಲಿ ಅಥವಾ ಗಲೀಜಾಗಿರೋ ಜಾಗಕ್ಕೆ ಹಾಕೋದಾಗಲಿ ತುಳಿಯೋ ಜಾಗಕ್ಕೆ ಹಾಕೋದಾಗಲಿ ನಾವು ಮಾಡಬಾರ್ದು. ರಾಯರು ಕೊಟ್ಟಿರೋವಂಥ ಹೂ ಪ್ರಸಾದನ ನಾನು ಒಂದು ಬೌಲಲ್ಲಿ ಎತ್ತಿಟ್ಟಿರ್ತೀನಿ ದಿನ ಪೂರ್ತಿ. ನೆಕ್ಸ್ಟ್ ಡೇ ನಾನು ಗಿಡದ ಕೆಳಗಡೆಗೆ ಹಾಕ್ತೀನಿ. ಯಾವ ಗಿಡದ ಕೆಳಗಡೆ ಹಾಕಬೇಕು ಅಂತಂದರೆ, ತುಳಸಿ ಗಿಡ ಒಂದು ಬಿಟ್ಟು ಮನೇಲಿ ಇವಾಗ ಪಾಟಲ್ಲಿ ಎಲ್ಲರೂ ಗಿಡಗಳನ್ನ ಬೆಳೆದಿರ್ತಾರೆ, ಆ ಗಿಡದ್ದು ಯಾವುದೇ ಗಿಡದ್ದಾದರೂ ಪರವಾಗಿಲ್ಲ, ಆ ಗಿಡದ್ದು ಬುಡಕ್ಕೆ ಹಾಕಿದ್ರೆ ಆಗುತ್ತೆ. ಇಲ್ಲ ಅಂತಂದರೆ ಹರಿಯೋ ನೀರಲ್ಲಿ ಹೂವನ್ನ ಬಿಟ್ಟರೂ ಸಹ ಆಗುತ್ತೆ. ಇವಾಗ ಸಿಟಿಗಳ ಕಡೆ ಎಲ್ಲ ಹರಿಯೋ ನೀರಿರಲ್ಲ, ಅಂಥವರು ಗಿಡದ ಕೆಳಗಡೆನೆ ಹಾಕಿದ್ರೆ ಒಳ್ಳೆಯದು. ತುಳಿಯುವಂಥ ಜಾಗಕ್ಕಾಗಲಿ ಅಥವಾ ಗಲೀಜಾಗಿರೋ ಜಾಗಕ್ಕಾಗಲಿ ರಾಯರ ಹೂ ಪ್ರಸಾದ ಆಗಿರೋವಂಥ ಹೂವಾಗಲಿ ಅಥವಾ ರಾಯರ ಫೋಟೋಗೆ ಹಾಕಿರ್ತೀವಲ್ಲ ಆ ಹೂವಾಗಲಿ ನಾವು ಹಾಕಬಾರ್ದು. ಕೆಲವೊಬ್ಬರು ಅಂದ್ಕೊಂಡಿರ್ತಾರೆ, ಈ ತಿಂಗಳು ರಾಯರು ನಮಗೆ ಹೂ ಪ್ರಸಾದ ಕೊಟ್ಟರು, ನಾವು ಅಂದ್ಕೊಂಡಿರೋ ಕೆಲಸನೂ ಸಹ ಈ ತಿಂಗಳಲ್ಲೇ ಆಗಬೇಕು ಅಂತ. ಆ ಥರ ಅಂದ್ಕೊಳ್ಳೋದು ತಪ್ಪು. ರಾಯರು ಹೂ ಪ್ರಸಾದ ಕೊಟ್ಟು ಒಂದು ದಿನದಲ್ಲಿ ನಾವು ಅಂದ್ಕೊಂಡಿರೋ ಕೆಲಸ ಆಗ್ಬೋದು, ಇಲ್ಲ ಅಂತಂದರೆ ಒಂದು ತಿಂಗಳಲ್ಲೂ ಆಗ್ಬೋದು, ಇಲ್ಲ ಅಂತಂದರೆ ಒಂದು ವರ್ಷದಲ್ಲೂ ಸಹ ನಾವು ಅಂದ್ಕೊಂಡಿರೋ ಕೆಲಸ ಆಗ್ಬೋದು. ರಾಯರು ಯಾವ ಟೈಮಲ್ಲಿ ನಮಗೆ ಏನು ಕೊಡಬೇಕು ಅಂತ ಅಂದ್ಕೊಂಡಿರ್ತಾರೆ ಅದನ್ನೇ ಕೊಡೋದು. ಶುದ್ಧ ಮನಸ್ಸಿಂದ ರಾಯರಿಗೆ ಪೂಜೆ ಮಾಡಿದರೆ ರಾಯರು ನಾವು ಅಂದ್ಕೊಂಡಿರೋದು ಖಂಡಿತ ಕೊಟ್ಟೇ ಕೊಡ್ತಾರೆ. ನಾವು ಶ್ರದ್ಧೆ ಭಕ್ತಿಯಿಂದ ರಾಯರಿಗೆ ಸೇವೆ ಮಾಡಬೇಕು ಅಷ್ಟೇ. ಇದಾಗಿತ್ತು ಇವತ್ತಿನ ವ್ಲಾಗು. ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ. ಇದೇ ರೀತಿ ಇನ್ನೊಂದು ರಾಯರ ವಿಡಿಯೋ ಜೊತೆ ಸಿಗ್ತೀನಿ. ಬಾಯ್.